ಆಧುನಿಕತೆ ಹಾಗೂ ಅಭಿವೃದ್ಧಿ ಸರಿನಲ್ಲಿ ವಿನಾಶಕ್ಕೆ ಹೋಗುತ್ತಿರುವ ಭೂಮಿ ಸಂರಕ್ಷಣೆಗೆ ಎಲ್ಲೆಡೆ ಜಾಗೃತಿ ಕಾರ್ಯಕ್ರಮಗಳು ಜರುಗುತ್ತಿವೆ. ಆದರೆ ಚಳ್ಳಕೆರೆ ನಗರದಲ್ಲಿ ಮರ ಹೋಮವೇ ನಡೆಯುತ್ತಿದೆ. ರಸ್ತೆ ಭಾಗದಲ್ಲೂ ಸಾಕಷ್ಟು ಮರಗಳನ್ನ ಹಾಕಿದ್ರು. 30 ವರ್ಷಗಳಾಗಿದ್ವು. ಇವತ್ತು ಎರಡು ಕಡೆನೂ ಮರಗಳು ಕಡಿತಿದ್ದಾರೆ. ಇದರಿಂದ ಯಾವ ರೀತಿ ದುಷ್ಪರಿಣಾಮ ಯಾವ ರೀತಿ ಆಗುತ್ತೆ ಜಗಜ್ಜಾಹಿರಿ. ಯಾಕಂತಂದ್ರೆ ಯಾವುದೇ ಒಂದು ಪರಿಸರ ಹಾನಿ ಆಗ್ತಿದೆ ಅಂತಂದರೆ ಅದರದ್ದು ಲಾಸ್ಟ್ ಎಂಡ್ ಪ್ರಾಡಕ್ಟ್ ಪ್ರತಿಯೊಂದು ಮನುಷ್ಯನೂ ಒಂದು ಜೀವಿ ಅನ್ಕೋಬೇಕು. ಹಂಗೆ ಪರಿಸರ ಆದರೆ ಪ್ರತಿಯೊಂದು ಜೀವಿನೂ ಹೋಗುತ್ತೆ, ಮನುಷ್ಯನೂ ಒಂದು ಜೀವಿಯಾಗಿ ಹೋಗುತ್ತೆ. ನಾವು ಸುಮ್ಮನೆ ಯಾವುದೋ ಒಂದು ಸಾಲು ಮರದ ತಿಮ್ಮಕ್ಕ ಮಾಡಿದ್ದೀವಿ, ಸಾಲು ಮರದ ತಿಮ್ಮಕ್ಕಂದ ಒಂದು ಹೆಸರು ನೆನೆಸ್ಕೊಂಡ್ರೆ ಆಗಲ್ಲ, ಅದು ಅನುಕರಣೀಯ ಆಗಬೇಕು. ಈಗಾಗಲೇ ಬೆಂಗಳೂರು ರಸ್ತೆ ಹಾಗೂ ಬಳ್ಳಾರಿ ರಸ್ತೆ ಅಗಲೀಕರಣ ನೆಪದಲ್ಲಿ ಹಲವು ಮರಗಳನ್ನು ಕಡಿದು ಹಾಕಲಾಗಿತ್ತು. ಇಲ್ಲೇ ನಾವು ಮರಗಳು ಕಡಿದು ಬಿಟ್ರೆ ಇನ್ಯಾರನ್ನ ಕೇಳಿದ್ರು? ನಾವು ಗೌರ್ಮೆಂಟೇ ನಮ್ಮ ಈ ರೀತಿ ಅನ್ಯಾಯ ಮಾಡಿದರೆ ನಾವು ಯಾರನ್ನ ಕೇಳಬೇಕಾಗತ್ತೆ? ನಾವು ಅನಾಥ ಮಕ್ಕಳಾಗಬೇಕಾಗತ್ತೆ. ಹಂಗಾಗ್ಬಿಟ್ಟು ಪರಿಸರ ಇಲಾಖೆಯವರು ಈಶ್ವರ್ ಖಂಡ್ರೆ ಅವರಿಗೆ ಇದನ್ನು ನಾವು ಈ ಒಂದು ಇಲಾಖೆನ ಮುಟ್ಟಿಸ್ತಕ್ಕಂತ ಹೇಳ್ತೀನಿ. ಯಾಕಂದ್ರೆ ಅವರು ಪರಿಸರ ಸಚಿವರು ಹೋದ್ರೆ ಇದನ್ನ ಈಶ್ವರ್ ಖಂಡ್ರೆ ಅವ್ರಿಗೆ ನಾವು ಟ್ವೀಟ್ ಮಾಡಿಬಿಟ್ಟು ಈ ವಿಡಿಯೋಸ್ನ ಕಡಿತಾ ಇದ್ದಾರೆ, ಏನು ಈ ರೀತಿ ಮಾಡ್ತಾ ಇಲ್ಲ ಅಂತ ಅವ್ರಿಗೆ ಹೇಳ್ತೀವಿ. ಇನ್ನು ಈಗ ಚಿತ್ರದುರ್ಗ ರಸ್ತೆಯಲ್ಲಿ ಸಾಲಾಗಿ ಬೆಳೆದು ನಿಂತಿದ್ದ ಬೇವಿನ ಮರಗಳಿಗೂ ಜೆಸಿಬಿ ಯಂತ್ರಗಳ ಮೂಲಕ ಕಿತ್ತು ಎಸೆದು ಬುಡಮೇಲು ಮಾಡಲಾಗಿದೆ. ಪ್ರಕೃತಿ ವಿಕೋಪ ತಡೆಯಲು ಮರಗಳು ಸಹಕಾರ ನೀಡುತ್ತವೆ. ಆದರೆ ಬೆಳೆಸಿದಂತಹ ಮರಗಳನ್ನು ಕಡಿದು ಹಾಕುವುದರಿಂದ ಪ್ರಕೃತಿಯಲ್ಲಿ ಹಲವಾರು ಬದಲಾವಣೆಗಳನ್ನು ಕಾಣುತ್ತಿದ್ದೇವೆ. ರಾಜ್ಯದಲ್ಲಿಯೇ ನಮ್ಮ ಚಳ್ಳಕೆರೆ ಅತಿ ಕಡಿಮೆ ಮಳೆ ಬೀಳುವ ಪ್ರದೇಶ. ಮರಗಳಿದ್ದರೆ ಮಳೆ ಎನ್ನುವ ಮಾತಿನಂತೆ ಇಲ್ಲಿ ಮರಗಳು ಇಲ್ಲ. ಸರಿಯಾದ ಸಮಯಕ್ಕೆ ಮಳೆಯೂ ಬರುತ್ತಿಲ್ಲ. ಬೆಳೆದಿದ್ದ ಮರಗಂತೂ ಬಿಡುವುದಿಲ್ಲ. ಇನ್ನು ಮಳೆ ಹೇಗೆ ಬರುತ್ತೆ, ಇನ್ನು ತಂಪು ಹೇಗೆ ಆಗುತ್ತೆ? ಇಲ್ಲಿ ಯಾವಾಗಲೂ ಬೆಚ್ಚನೆಯ ವಾತಾವರಣವೇ ಕೂಡಿರುತ್ತೆ. ರಸ್ತೆ ಅಗಲೀಕರಣ ಯಾರು ಬೇಡ ಅನ್ನೋದಿಲ್ಲ. ಆದರೆ ಅಗಲೀಕರಣ ಮಾಡುವ ನೆಪದಲ್ಲಿ ಮರಗಳನ್ನ ಕಡಿಯುವ ಮುನ್ನವೇ ಗಿಡಗಳನ್ನ ಹಾಕಿ, ಅನಿವಾರ್ಯತೆ ಇದ್ದರೆ ಮರಗಳನ್ನ ಕಡಿದು ಹಾಕಲಿ. ಹಾಕಿದ ಗಿಡ ಬೆಳೆದು ಮರವಾಗುತ್ತದೆ. ಅದ್ಯಾಕೋ ಚಳ್ಳಕೆರೆ ನಗರದಲ್ಲಿ ಹೀಗೆ ಆಗುತ್ತಿಲ್ಲ. ಚಳ್ಳಕೆರೆ ಎತ್ತ ಕಡೆ ನೋಡಿದ್ರೂ ಹಸಿರು ಮರಗಳನ್ನ ಕಾಣಿಸಿತು. ಆದರೆ ರಸ್ತೆಯ ಅಕ್ಕ ಪಕ್ಕ ಮರಗಳನ್ನ ಕಡಿದು ಹಾಕಿರುವುದರಿಂದ ಎಲ್ಲ ರಸ್ತೆಗಳು ಬಯಲು ಪ್ರದೇಶದಂತೆ ಗೋಚರಿಸುತ್ತದೆ. ಮರಗಳನ್ನು ಕಡಿಯುವುದರಿಂದ ಚಳ್ಳಕೆರೆ ನಾಗರಿಕರಲ್ಲಿ ಆತಂಕ ಪಡುವಂತಾಗಿದೆ.